ವೈಭವ್ ಅಂತ JDS ಪಕ್ಷದಿಂದ ಇವತ್ತು ರಾಜ್ಯದ ಮಹತ್ವಾಕಾಂಕ್ಷಿ ಯೋಜನೆ ಗ್ಯಾರಂಟಿ ಯೋಜನೆ ನಿಮ್ಮದು ಅದು ಭರ್ಜರಿಯಾಗಿ ನಡೆಸ್ಕೊಂಡು ಹೋಗ್ತಿದ್ದಾರೆ. ಅದರಿಂದ ಏನಂದರೆ ನಿಮ್ಮ ಹತ್ರ ಖಜಾನೆ ಖಾಲಿಯಾಗಿದೆ, ಎಲ್ಲ ದುಡ್ಡುಗಳು ಅದಕ್ಕೆ ಹೋಗ್ತಾಯಿದೆ. ಸಚಿವರು ಯಾಕೆ ಗೈರಾಜರಾಗ್ತಿದ್ದಾರೆ ಅಂದರೆ ಈಗ ಹಳೆ ಯೋಜನೆಗಳಿಗೆ ದುಡ್ಡಿಲ್ಲ, ಹೊಸ ಯೋಜನೆ ಎಲ್ಲಿ ಕೇಳ್ಬಿಡ್ತಾರಪ್ಪ ಸರ್ ಇದು ವಿಧಾನಸಭೆಯಲ್ಲಿ ಅಂತ ಗೈರಾಜರಾಗ್ತಾಯಿದ್ದಾರೆ. ನೀವು ಕೇಳಿದ್ರೆ ಯಾವುದು ಬೋರ್ವೆಲ್ ಕೊರ್ಸಕ್ಕೆ ಹೋಗಿದ್ದಾರೆ, ಅದಕ್ಕೆ ಹೋಗಿದ್ದಾರೆ, ಎಲ್ಲ ಲಾಸ್ಟ್ ಬೆಂಚು ಸ್ಟೂಡೆಂಟ್ಸ್ ಥರ ಮಾಸ್ ಬಂಕ್ ಹಾಕ್ಬಿಟ್ಟು ಎಲ್ಲ ಫಿಲಮ್ ನೋಡೋಕೆ ಹೋಗಿರ್ತಾರೆ ಅಷ್ಟೇ. ಮ್ಯಾಮ್ ಇನ್ನೊಂದು ಮತ್ತೋದೆ, ನಾನು ಮೋಸ್ಟ್ಲಿ ಅಸ್ಸಾಂ ಶಾಸಕರು ಬಂದಿದ್ದಾರಲ್ಲ DK ಶಿವಕುಮಾರ್ ಕರ್ಕೊಂಬಂದು ಅವ್ರನ್ನ ಕಾವಲ್ಗೆ ಹಾಕಿರ್ಬೇಕು ಇವ್ರನ್ನೆಲ್ಲ ಸಚಿವ. ಇರ್ಬೋದು ವೆಲ್ ಸೆಡ್. ಮೊದಲಿಗೆ ನನಗೆ ಈಗೇನು ಪ್ರಶ್ನೆ UT ಖಾದರ್ ಸರ್ ತೊಗೊಂಡಾಗ ಅವ್ರನ್ನ ಮೊದಲು ಸಭಾಪತಿ ಮಾಡಿದಾಗ BJP ಅವರು ಅಲ್ಪಸಂಖ್ಯಾತರು ಅವ್ರಿಗೆ ಕನ್ನಡ ಬರಲ್ಲ ಅಂತ ಇನ್ನಿಲ್ದಂಗೆ ಜರದ್ರು. ಆದರೆ ಇವತ್ತಿನ ದಿವಸ ಇಷ್ಟು ಅವರು ತೀಕ್ಷ್ಣವಾಗಿ ಒಂದು ಏನು ಸದನದಲ್ಲಿ ಹೇಳಿದ್ದಾರೆ, ಮಂತ್ರಿಗಳಿಗಿರ್ಬೋದು ಅಧಿಕಾರಿಗಳು, ಸ್ಪೆಷಲಿ ಅಧಿಕಾರಿಗಳಿಗೆ ಇವತ್ತು ಏನು ಚಾಟಿ ಬೀಸಿದ್ದಾರೆ, ನಿಜವಾಗ್ಲೂ ಐ ಅಪ್ರಿಷಿಯೇಟ್ ಹಿಮ್ ನನ್ನ ಪರವಾಗಿ. ಯಾಕಂದರೆ ಅಧಿಕಾರಿಗಳು ಎಲ್ಲೋ ಒಂದು ಕಡೆ ಮೈ ಮರೀತಿದ್ದಾರೆ ಅಂತ ನನಗೂ ಅನಿಸ್ತಿತ್ತು. ಅಧಿಕಾರಿಗಳು ಯಾಕೆ ಮೈ ಮರೀತಾರೆ ಮೇಡಮ್? ಅಧಿಕಾರಿಗಳನ್ನ ನಿಭಾಯಿಸಬೇಕಾದಂತ ನಾಯಕ ಮೈಮರತ್ರ ಮಾತ್ರ ಅಧಿಕಾರಿಗಳು ಮೈಮರೀತಾರೆ ಇರ್ಬೋದು. ಬಟ್ ಆದ್ರೂ ಅಧಿಕಾರಿಗಳು ಇನ್ನಷ್ಟು ತೀಕ್ಷ್ಣವಾಗಿ ಕೆಲಸ ಮಾಡೋ ಅನ್ನೋ ನಿಟ್ಟಿನಲ್ಲಿ ಚಾಟಿ ಬೀಸಿದ್ರು. ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಸಹ ಹೇಳಿದ್ದಾರೆ ಈ ತರ ಮಾಡೋದು ತಪ್ಪು ಅಂತ ಅವರ ಮನವೊಲಿಸಿದ್ರು. ಮತ್ತೆ ಎಲ್ಲರಿಗೂ ಮಂತ್ರಿಗಳಿಗೂ ಸೇರಿ ಅಧಿಕಾರಿಗಳಿಗೂ ಸೇರಿ ಇವತ್ತಿನ ದಿವಸ ಬುದ್ಧಿವಾದ ಹೇಳಿ ಇವತ್ತು ನೆಕ್ಸ್ಟ್ ಏನು ಬಂದು ಎಲ್ಲಾ ಮಂತ್ರಿಗಳು ಅದಕ್ಕೆ ಉತ್ತರ ಕೊಡೋ ಒಂದು ಪ್ರಯತ್ನನ ಮಾಡಿದ್ದಾರೆ. ಜಯ ಸತ್ಯವರ್ಧನ್ ಅಂತೇಳಿ ಬೆಂಗಳೂರಿಂದ ಕರ್ನಾಟಕದಲ್ಲಿ JCP ಅಂತ ಪಕ್ಷಗಳಾಗಿದೆ. ಒಂದು JDS, ಕಾಂಗ್ರೆಸ್ಸು, BJP. ಸುಮಾರು ವರ್ಷದಿಂದ ಎಲ್ಲರೂ ಕೂಡ ಭ್ರಷ್ಟಾಚಾರಿಗಳೇ ಆಗಿದ್ದಾರೆ. ಈ ಮೂರು ಪಕ್ಷಗಳು ಕೂಡ ನಮ್ಮ ಕರ್ನಾಟಕಕ್ಕೆ ಈಗ ಒಂದು ಕಾಲಘಟ್ಟದಲ್ಲಿ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಈಗ ಹೊಸ ಒಂದು ಪಕ್ಷ ಬರಬೇಕು, ಇವ್ರಿಗೆಲ್ಲ ಬುದ್ಧಿ ಕಲಿಸ್ಬೇಕು ಅಂದರೆ. ಯಾಕಂದರೆ BJP ಅವರಿಗೆ ಆದರೆ ಕಾಂಗ್ರೆಸ್ ಅವರು ಬೈತಾರೆ, ಕಾಂಗ್ರೆಸ್ ಅವ್ರ ಬಗ್ಗೆ ಮಾತಾಡಿದ್ರೆ BJP ಅವರು ಬೈತಾರೆ, ಇವ್ರಿಬ್ಬರು ಮಾತಾಡಿದ್ರೆ JDS ಅವರು ಬೈತಾರೆ. ಸೊ ಇವ್ರು ಮೂರು ಜನ ಕೂಡ ನಮ್ಮ ಕರ್ನಾಟಕಕ್ಕೆ ಬೇಜವಾಬ್ದಾರಿ ಶಾಸಕರಾಗಲಿ ಅಥವಾ ಒಂದು ಸಂಸದರಾಗಲಿ ಅಥವಾ ಒಂದು ಸಚಿವರಾಗಲಿ ಯಾರು ಕೂಡ ಕೆಲಸ ಮಾಡ್ತಿಲ್ಲ ಕರ್ನಾಟಕದಲ್ಲಿ. ನಮಸ್ತೆ, ನನ್ನ ಹೆಸರು ನವೀನ್ ಅಯ್ಯರ್ ಅಂತ ರಾಜಾಜಿನಗರಿಂದ ಬಂದಿದ್ದೀನಿ. ನನ್ನ ಪ್ರಶ್ನೆ ಏನಂದರೆ, ಇವತ್ತು ಆನ್ ಫ್ಲೋರಲ್ಲೂ ಇವತ್ತು ಶಾಸಕರಿಲ್ಲ, ಇಲ್ಲ ಆನ್ ಗ್ರೌಂಡಲ್ಲೂ ಶಾಸಕರಿಲ್ಲ. ಸೊ ಎಲ್ಲಿದ್ದಾರೆ, ಕಾಣೆಯಾಗಿದ್ದಾರೆ ಅಂತ ಏನಾದ್ರು ಮಿಸ್ಸಿಂಗ್ ಅನ್ನೋದು ನಾವು TV ಮಾಧ್ಯಮಗಳಿಗೆ ತೋರಿಸ್ಬೇಕಾ? ಮಿಸ್ಸಿಂಗ್ ಆಗಿದ್ದಾರೆ MLAಗಳು ಅಂತ. ಅಂತರ್ಜಲ ಬಾವಿ, ಕೊಳವೆ ಬಾವಿ ಕೊರಿತಾ ಇದ್ದಾರೆ ಭೂಮಿಯ ಒಳಗಡೆ ಅಂತರ್ಜಲ ಹುಡುಕ್ತಾ ಇದ್ದಾರೆ. ಹಂಗೆ ಅವ್ರು ಭೂಮಿ ಮೇಲೂ ಕಾಣ್ತಾ ಇಲ್ಲ, ಸದನದಲ್ಲೂ ಕಾಣ್ತಾ ಇಲ್ಲ, ಒಳಗಡೆ ಕೊಳವೆ ಬಾವಿ ಕೊರಿತಾ ಇದ್ದಾರೆ, ಹಂಗಾಗಿ ಕಾಣಿಸ್ತಾ ಇಲ್ಲ ಅವರು. ಪ್ರಶ್ನೆ ಯಾರಿಗೆ ಅಲ್ಲ, ಏನಂತಂದ್ರೆ ಎಲ್ಲರಿಗೂ ಪಾರ್ಲಿಮೆಂಟ್ ಅನ್ನುವಂತಹ ಆ ಒಂದು ಪವಿತ್ರವಾದಂತಹ ಸ್ಥಳ, ಡಾಕ್ಟರ್ BR ಅಂಬೇಡ್ಕರ್ ಅವರು ಸ್ಟ್ಯಾಚ್ಯೂ ಅಲ್ಲಿ ನಿಲ್ಲಿಸ್ಬಿಟ್ಟು ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತಂದರು. ಸೊ ಅಂತಹ ಪವಿತ್ರವಾದಂತಹ ಕೆಲಸವನ್ನು ಬೇಕಾಬಿಟ್ಟು ಕೆಲಸ ಮಾಡಿ ಬೇಕಾದಾಗ ಬಂದು ಬೇಕಾದಾಗ ಹೋಗಿ ಬೇಕಾದಿದ್ದಕ್ಕೆ ಉತ್ತರ ಕೊಟ್ಟು ಬೇಡಾಗಿದ್ದಕ್ಕೆ ಬಿಟ್ಟು ಒಂದು ರೀತಿ ಅದು ಒಂದು ಸ್ವಲ್ಪ ಅದು ಒಂಥರ ಮನೆ ಆಗ್ಬಿಟ್ಟದ. ಅದೊಂಥರ ಬಂದು ಒಂದು ಸ್ವಲ್ಪ ಹೊತ್ತು ಕುತ್ಕೊಳ್ಳೋದು, ಆಮೇಲೆ ಪಾಪ ಕರೆಯೋದು, ಯಾರ್ದಾದ್ರೂ ಉತ್ತರ ಕೊಡೋದಿರುತ್ತೆ, ಮೊದಲೇ ಫಿಕ್ಸ್ ಆಗಿರುತ್ತೆ ಉತ್ತರ ಕೊಡೋದು. ಜಮೀರ್ ಅಹಮದ್ ಖಾನ್ ಇಲ್ಲಿ ಈ ಕಡೆ BJP ಅವರು ಬಂದಿಲ್ಲ, ಮುನಿಯಪ್ಪ ಅವರು ಬಂದಿಲ್ಲ, ಕೂಗೋದು ಏನ್ ಚಂದ ಇರುತ್ತಂದ್ರೆ ಅಂದ್ರೆ ಇಲ್ಲ ಸದನದ ನಡವಳಿಕೆ ಹೆಂಗಾಗಿದೆ. ಒಳ್ಳೆ ಚರ್ಚೆನ ಹಾಳು ಮಾಡಕ್ ನಿಮ್ಮಂತವ್ರು ಇದ್ರೆ ಒಬ್ರಿದ್ರೆ ಸಾಕು. ಕರೆಕ್ಟ್ ಆಗಿ ಹೇಳಿದ್ರಿ ನೀವು. ನನ್ನ ಹೆಸರು ಗಿರಿವಾಸುಲು ನಾಯ್ಡು ಅಂತ. UT ಖಾದರ್ ಅವ್ರಿಗೆ, ಸ್ಪೀಕರ್ ಅವ್ರಿಗೆ ಫಸ್ಟು ನಾನು ಅಭಿನಂದನೆಗಳು ಹೇಳ್ತೀನಿ. ಯಾಕೆ ಅಂದರೆ 223 ಶಾಸಕರನ್ನ ಗಮನ ಸೆಳೆದಿದ್ದಾರೆ ಅವರು. ಯಾಕೆಂದರೆ ಅವರು ಶಾಸಕರಾಗಿದ್ದಾಗ ಅತಿ ಹೆಚ್ಚು ಪ್ರಶ್ನೆಗಳನ್ನು ಕೇಳಿ ಶಬಾಷ್ಗಿರಿ ಪಡ್ಕೊಂಡಿದ್ದಾರೆ ಅದೇ ಸದನದಲ್ಲಿ. ಹಂಗಾಗಿ ಅವ್ರ ಮನಸ್ಸಿಗೆ ತುಂಬ ನೋವಾಗಿರ್ಬೋದು ಅನ್ನಿಸ್ತದಿದ್ದು, ಅವ್ರು ಎದ್ದೋಗಿರೋ ಕಾರಣ ಆಗಿರ್ಬೋದು ಅನ್ನಿಸ್ತದೆ ನನಗೆ. ನಾನು ನೋಡಿರೋ ಪ್ರಕಾರ UT ಖಾದರ್ ಸರ್ ಎಲ್ಲರಿಗೂ ಚಾನ್ಸ್ ಕೊಡ್ತಾ ಇದ್ದಾರೆ ಮಾತಾಡೋದಕ್ಕೆ. ಮತ್ತು ಮೊನ್ನೆ ದೊಡ್ಡಬಳ್ಳಾಪುರದ ಶಾಸಕರಾಗಿರೋ ಅಂಥ ಅವರು ಯೂತ್ MLA ಆಗಿರೋರು ಮಾತಾಡಿದ್ರು. ಎಷ್ಟು ಪ್ರಶ್ನೆಗಳು BJP MLAಗೆ ಮಾತಾಡೋಕ್ಕೆ ಬಿಟ್ರಲ್ವಾ? ನಾನು ನೋಡ್ಕೊಂಡೇ ಇದ್ದೆ, ಎಷ್ಟು ಪ್ರಶ್ನೆಗಳಿಗೆ ಕೇಳಿದ್ರು ನಮ್ಮ ಸ್ಪೀಕರ್ಗೆ ಅಂದರೆ ಅಷ್ಟು ಒಂದು ಕೇಳಿದ್ದಾರೆ. ಆದರೆ ಅವ್ರು ಏನು ಕುತ್ಕೊಂತ ಹೇಳಿಲ್ವಲ್ಲ, ಅವರು ತುಂಬ ಚೆನ್ನಾಗೇ ಮಾತಾಡಿದಾರಲ್ಲ ಮುನ್ರಾಜ್ ಅವರು. ನನಗೆ ಸಮಯವಿಲ್ಲ ಸರ್. ಹೊಸದಾಗಿ ಆಯ್ಕೆ ಆಗಿರುವಂಥ ಶಾಸಕರುಗಳು
ಅವರ ಉತ್ಸಾಹ ಮತ್ತು ಅವರ ಪ್ರಶ್ನೆ ಮಾಡುವಂತಹ ಮನೋಭಾವನ ಐ ರಿಯಲಿ ಅಪ್ರಿಷಿಯೇಟ್. ಪರವಾಗಿಲ್ಲ, ದೇರ್ ಪರ್ಫಾರ್ಮೆನ್ಸ್ ಈಸ್ ಗುಡ್. ಅದೇ ಭಾಳ ವರ್ಷಗಳಿಂದ ಒಂದು 30-40 ವರ್ಷಗಳಿಂದ ರಾಜಕಾರಣ ಮಾಡ್ಕೊಂಡು ಬಂದವ್ರಿಗೆ ಪಾಪ ಯಾವ್ದಾರು ಕುತ್ಕೊಳ್ಳೋಕ್ಕಾಗಲ್ಲ, ಕೂತ್ರೆ ಹೇಳೋಕ್ಕಾಗಲ್ಲ. ಎಬ್ಸಾಕ್ ಒಂದು 4 ಜನ ಬೇಕು, ಕೂರ್ಸಾಕ್ ಒಂದು 4 ಜನ ಬೇಕು. ಎಷ್ಟು ಮಾಡಿ ಸಾಕಾಗೈತೆ ಅಂತ ಒಂದು ಪಾರ್ಲಿಮೆಂಟ್ ಒಳಗೆ ಮಾಡುತ್ತಾ ಇರೋಂಥ ಒಂದು ಪದೇ ಪದೇ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಗ್ಯಾರಂಟಿ ಬಗ್ಗೆ ಮಾತಾಡ್ತಿದ್ದೀರಲ್ಲ, ಬಿ ಜೆ ಪಿ ಎಷ್ಟು ಫೇಲ್ಯೂರ್ ಆಗಿದೆ. ಬೇಟಿ ಬಚಾವ್ ಬೇಟಿ ಪಡಾವ್ ಅದು ಫೇಲ್ಯೂರ್ ಆಯಿತು, ಮತ್ತು ಎಂಥದ್ದು ದೊಲೇರಾ ಅದು ಫೇಲ್ಯೂರ್ ಆಯಿತು. ಎಷ್ಟು ಮತ್ತು ಬ್ಲ್ಯಾಕ್ ಮನಿ ತೊಗೊಂಬಂದು ಎಲ್ಲ ರೈತರಿಗೆ ಅಕೌಂಟಿಗೆ ಹಾಕ್ತಿದ್ದು ದಟ್ ಈಸ್ ಫೇಲು. ಸುಮಾರು ಫೇಲ್ಯೂರ್ನ ನೋಡ್ತಾ ಹೋದರೆ ಒಂದು ಲೀಸ್ಟೇ ಮಾಡ್ಬೋದು. ಪದೇ 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 ನೀವು ಗ್ಯಾರಂಟಿ ಇಟ್ಕೊಂಡು ಅದನ್ನೊಂದನ್ನೇ ಹೇಳ್ತಿರಲ್ಲ, ಇವು ಅಟ್ಲೀಸ್ಟ್ ಇವು 3ಕ್ಕೆ ಆನ್ಸರ್ ಮಾಡಿ ಸರ್. ಪ್ರಜಾಪ್ರಭುತ್ವದ ದೇಗುಲ ಸದನಕ್ಕೆ ಗೌರವಕ್ಕೆ ಧಕ್ಕೆ ಆದ್ರೂ, ಸಭಾಧ್ಯಕ್ಷರ ಹೇಳಿಕೆಗೆ ಅದಕ್ಕೂ ಕೂಡ ಧಕ್ಕೆ ಆದ್ರೂ ಜನರ ಕಷ್ಟಗಳಿಗೆ ಇವರು ಸ್ಪಂದಿಸೋಕ್ಕೆ ಸಾಧ್ಯನೇ. ಆದರೆ ನಿಮ್ಮ ಸಿದ್ದರಾಮಯ್ಯನವರ ಸಚಿವರಿದ್ದಾರಲ್ಲ, ಅವರಿಗೆ ಜವಾಬ್ದಾರಿಯ ಕೊರತೆನಾ ಅಥವಾ ಅವರಿಗೆ ಭಯನಾ? ಮಾತೆತ್ತರೆ ನಮ್ಮ BJP ನಾಯಕರು ಹೇಳ್ತಾರೆ ಮತ್ತು ನಮ್ಮ JDS ಅವರು ಹೇಳ್ತಾರೆ ಮಾಧ್ಯಮಕ್ಕೆ ರಿಸ್ಟ್ರಿಕ್ಷನ್ ಹಾಕಿದ್ದೀವಿ ಅಂತ. ಮಾಧ್ಯಮಕ್ಕೆ ಯಾರು ರಿಸ್ಟ್ರಿಕ್ಷನ್ ಹಾಕಿಲ್ಲ. ಒಂದು ನಿಮಿಷ ಪ್ಲೀಸ್, ಒಂದು ನಿಮಿಷ ಉತ್ತರ ಕೊಡಿ. ನಿಮ್ಗೆ ಉತ್ತರ ಬೇಕಾ ಬೇಡವಾ? ಕೇಳಿಸ್ಕೊಳ್ಳಿ. ಮಾಧ್ಯಮದವ್ರಿಗೆ ಏನ್ ಬೇಕಾಗಿರತಕ್ಕಂಥದ್ದು, ಸದನ ನಡೀತಕ್ಕಂಥದ್ದು ಲೈವ್ ಫೀಡ್ ಬೇಕಾಗಿರ್ತಕ್ಕಂಥದ್ದು. ಆ ಲೈವ್ ಫೀಡ್ ಅನ್ನ ಕೇಂದ್ರ ಸರ್ಕಾರದ ಏನ್ DD ಚಂದನ ಇದೆಯಲ್ಲ, DD ಚಂದನ ಮುಖಾಂತರ ಆ ಫೀಡ್ ಅನ್ನು ಎಲ್ಲಾ ಮಾಧ್ಯಮದವ್ರಿಗೂ ಕೊಡ್ತಾ ಇದೀವಿ. ಯಾವುದೇ ಚಾನಲ್ಗೆ ಹೋದ್ರು, ಯಾವುದೇ ಯೂಟ್ಯೂಬ್ ಚಾನಲ್ಗೆ ಹೋದ್ರು ಸದನ ಲೈವ್ ಇದೆ. ವಿಧಾನಸಭೆ ಕೇಳಿಸ್ಕೊಳ್ಳಿ, ವಿಧಾನಸಭೆ ಮತ್ತೆ ವಿಧಾನಸಭೆ ಕೇಳಿಸ್ಕೊಳ್ಳಿ, ಆಯ್ತು, ನೀವು ಆಮೇಲೆ ಉತ್ತರ ಕೊಡಿ. ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ 2 ಸದನಗಳು ಲೈವ್ ಇದಾವೆ. ಸೊ ಹಾಗಾಗಿ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಯಾರು ಹೇಳಿದ್ ನಿಮ್ಗಿಲ್ಲ ಅಂತ. ಶಾಸಕರಿಗೆ ಜನರ ಸಂಕಷ್ಟಗಳಿಗೆ ಉತ್ತರ ಕೊಡಲ್ಲ, ಈ ತರ ರೀಸನ್ ಹೇಳ್ಕೊಂಡು ಸ್ಪೀಕರು ಸಚಿವರು ನಾಟಕ ಆಡ್ತೀರಾ ಅಂತ ನಾವು ಕೇಳ್ತೀವಿ. ಹೌದು, ಹಂಗಾರೆ ಅಲ್ಲ, ಕಾಗೇರಿ ಅವ್ರು ಅದಕ್ಕೆ ಕೇಳಿದ್ರ? ಕಾಗೇರಿ ಅವ್ರು ಅದಕ್ಕೆ ಕೇಳಿದ್ರ? ಮುಖ್ಯಮಂತ್ರಿಗಳ ಹತ್ರ ಪಾಠ ಹೇಳಿಸ್ಕೊಳ್ಳೋ ಅಂತ ಲೆವೆಲ್ಗೆ ನಿಮ್ಮ ಮಂತ್ರಿಗಳು ಹೇಳ್ತಿದ್ದಾರೆ. ಒಬ್ಬೊಬ್ಬರು 4 ಸರಿ, 5 ಸರಿ, 6 ಸರಿ ಶಾಸಕರಾಗಿ ಆಯ್ಕೆ ಆದವರು, ಎಷ್ಟೋ ಸಲ ಮಂತ್ರಿಗಳಾಗಿ ಕೆಲಸ ಮಾಡಿದವರು, ಅವರು ಮುಖ್ಯಮಂತ್ರಿಗಳ ಹತ್ರ ಪಾಠ ಹೇಳಿಸ್ಕೊಳ್ಳೋಂಥ ಲೆವೆಲಿಗೆ ಬಂದುಬಿಟ್ಟಿದ್ದಾರೆ ಅಂತಂದರೆ ಎಷ್ಟು ನಿರ್ಲಕ್ಷ್ಯ, ಎಷ್ಟು ಅಸಡ್ಡೆ. ಇವ್ರಿಗೇನು ಹೇಳೋರು ಕೇಳೋರು ಯಾರೂ ಇಲ್ವಾ? ಏನು ಮಾಡ್ತಿದ್ದೀರಾ ನೀವು ಅಲ್ಲಿ ಕೂತ್ಕೊಂಡು? ಇಷ್ಟು ನಿರ್ಲಕ್ಷ್ಯದ ಪರಮಾವಧಿ. ಫಸ್ಟೇ ಆಡಳಿತದ ವೈಖರಿಯ ಬಗ್ಗೆ ಜನ ಈಗಾಗಲೇ ರೋಸಿ ಹೋಗಿದ್ದಾರೆ. ಮತ್ತು ಸದನದ ಒಳಗಡೆ, ಆ ವಿಧಾನಸೌಧದ ಒಳಗಡೆ ಕಾಲಿಡಬೇಕು ಅಂತರೂ ಕೂಡ ಪುಣ್ಯ ಮಾಡಿರ್ಬೇಕು ಅಂತಾರೆ ಜನ. ಅಂತಹ ಒಂದು ದೇಗುಲದ ಒಳಗಡೆ ಹೋಗಿ ಅಸಡ್ಡೆ, ನಿರ್ಲಕ್ಷ್ಯ, ಬೇಕಾಬಿಟ್ಟಿತನ ತೋರಿಸಿ ಏನ್ ಸಾಬೀತು ಮಾಡ್ತಾ ಇದ್ರಿ ಜನರ ಮುಂದೆ ನೀವು? ಬೇಜವಾಬ್ದಾರಿಯುತ ಸರ್ಕಾರ ಅನ್ನೋದು ಪದೇ 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 ಸಾಬೀತಾಗ್ತಾ ಇದೆ. ಯಾರು ಉತ್ತರ ಕೊಡಂಗಿಲ್ಲ. ಎಸ್ ಸರ್, ನನ್ನ ಹೆಸರು ಲಕ್ಷ್ಮಿ ಅಂತೇಳಿ. ಯಾರು ಕೇಳ್ತಾ ಇದ್ದೀರಾ? ನಾನು ನಿಮಗೆ ಕೇಳ್ತಾ ಇರೋದು ಸರ್. ನನ್ನ ಕ್ವಶನ್ ಏನಂದರೆ, ಸದನ ಎಲ್ಲ ನಾನು ಇಷ್ಟೋ ತನಕ ನಾನು ಹೇಳಿದ್ದು ಎಲ್ಲ ಕೇಳಿಸ್ಕೊಳ್ತಾ ಇದ್ದೀನಿ. ನನ್ನ ಪ್ರಶ್ನೆ ಏನಂದರೆ, ಸಾಮಾನ್ಯ ಜನರು ತುಂಬ ಕಷ್ಟಪಟ್ಟು ಜೀವನ ಮಾಡ್ತಾ ಇದ್ದಾರೆ. ಒಂದು ರೇಷನ್ ಅಕ್ಕಿಗೋಸ್ಕರನೂ ತುಂಬ ಜನ ಕಾಯ್ತಾ ಇದ್ದಾರೆ. ಸುಮಾರು ರೇಷನ್ ಕಾರ್ಡ್ಗಳು ಮನ್ನಾ ಆಗಿ ರೇಷನ್ ಸಿಗ್ತಾ ಇಲ್ಲ. ಆ ಥರ ಪರಿಸ್ಥಿತಿ ಇದ್ದಾಗ ಸದನದಲ್ಲಿ ಅದಕ್ಕೆ ಉತ್ತರ ಇದೆಯಾ? ಮತ್ತು ಸಾಮಾನ್ಯ ಜನರು ಕಷ್ಟಪಡುವಂಥದ್ದು, ಮತ್ತು ಎಷ್ಟೋ ಜನಕ್ಕೆ ಈ ಒಂದು ಎಲ್ಲ ಭಾಗ್ಯಗಳಿಂದ ಅವ್ರು ಏನು ಹಣ ತೊಗೊಳ್ತಿದ್ದಾರೆ 2,000, ಆ 2,000ನೂ ಬರ್ತಾ ಇಲ್ಲ. ಮತ್ತು ಎಷ್ಟೋ ಹಿರಿಯರ ನಾಗರಿಕರು ಪೆನ್ಷನ್ ಮಾಡ್ಕೊಂಡಿದ್ದಾರೆ, ಆ ಪೆನ್ಷನ್ಗಳನ್ನು ಮನ್ನಾ ಮಾಡಿಬಿಟ್ಟಿದ್ದಾರೆ. ನನ್ನ ಹತ್ರ ಬಂದು ಎಲ್ಲರೂ ಪ್ರಶ್ನೆ ಕೇಳ್ತಾರೆ. ಎಲ್ಲರೂ ಬಂದು, ಮೇಡಮ್ ನನಗೆ ಈ ಥರ ಮನ್ನಾ ಆಗಿದೆ, ದಯವಿಟ್ಟು ನೀವು ಹೋಗಿ ಮಾಡಿಸ್ಕೊಡಿ, ಅಥವಾ ಅದನ್ನು ಮತ್ತೆ ಮಾಡಿಸ್ಕೊಡಿ ಅಂತ ಕೇಳ್ತಾರೆ. ಈ ಥರ ಪರಿಸ್ಥಿತಿ ಇದೆ.